ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಭದ್ರಾಗೆ ಹಣೆಗೆ ಮುತ್ತು ಕೊಡ್ತಿರ್ತಾಳೆ ವಿದ್ಯಾ. ಇತ್ತ ವಿನಂತಿ, ಇದನ್ನೆಲ್ಲ ನನ್ನ ಕಣ್ಣಿಂದ ನೋಡೋಕ್ಕಾಗ್ತಾ ಇಲ್ಲ ಕಣವ್ವ, ನನಗೆ ಬರ್ತಾ ಇರೋ ಕೋಪದಲ್ಲಿ ಇವಳನ್ನ ಅಂತ ಇರ್ತಾಳೆ. ಸಾವಿತ್ರಿ ಬಾರೆ ಇಲ್ಲಿ ಅಂತ ಅಂದ್ಬಿಟ್ಟು ಕರ್ಕೊಂಡೋಗ್ತಾಳೆ. ನೋಡೆ, ತಾಳ್ಮೆಯಿಂದ ಗೆಲ್ಲೋದು ಅಂತ ಸುಮ್ಕೆ ಹೇಳಿಲ್ಲ. ನಿನ್ನ ಕುತ್ತಿಗೆಗೆ ತಾಳಿ ಬೀಳಗಂಟ ಸ್ವಲ್ಪ ಸಮಾಧಾನದಿಂದ ಇದ್ಬಿಡು, ಆಮ್ಯಾಕೆ ಏನ ಬೇಕಾದರೂ ಮಾಡ್ಕೊಳ್ಳುವಂತೆ ಅಂತ ಸಾವಿತ್ರಿ ಹೇಳ್ತಾಳೆ. ಸರಿ ಕಣವ ಅಂತಾಳೆ ವಿನಂತಿ. ವಿದ್ಯಾ, ಹೇಳಿದ್ನೇ ಹೇಳ್ತೀನಿ ಅಂತ ಅನ್ಕೋಬೇಡಿ ಗೌಡ್ರೆ, ನೀವು ತಾಳ್ಮೆಯಿಂದ ಯೋಚನೆ ಮಾಡಿ, ಏನಾದರೂ ದಾರಿ ಸಿಕ್ಕೇ ಸಿಗ್ತೈತೆ ಗೌಡ್ರೆ, ಹುಷಾರು ಅಂತ ಹೇಳಿ ವಿದ್ಯಾ ಅಲ್ಲಿಂದ ಹೊರಡ್ತಾಳೆ. ವಿದ್ಯಾ ಹೊರಗಡೆ ಬರ್ತಾ ಇರ್ತಾಳೆ. ಅಲ್ಲೇ ಇದ್ದು ವಿನಂತಿ ಮತ್ತೆ ಸಾವಿತ್ರಿಯೇ ಇಲ್ಲಿ ನಿತ್ಕಳೆ ಅಂತ ಕೂಗ್ತಾಳೆ. ವಿದ್ಯಾ ಹತ್ರಗೆ ಸಾವಿತ್ರಿನೂ ವಿನಂತಿ ಬರ್ತಾರೆ. ವಿದ್ಯಾ, ಎಲ್ಲೋ ಸೀದೋಗಿರೋ ವಾಸನೆ ಬರ್ತದೆ, ಸಾವಿತ್ರಿ ಅಮ್ಮ ನಿಮಗೂ ಬತ್ತಾದ ಅಂತ ಕಾಲು ಎಳಿತಿರ್ತಾಳೆ. ಏಯ್, ಅದು ಬತ್ತದೋ ಇಲ್ವೋ ಅಂತ ಆಮೇಲೆ ಕೇಳ್ತೀನಿ, ಮೊದಲು ನೀನು ಬದ್ರೂನ್ ರೂಮ್ಗೆ ಯಾಕೆ ಹೋಗಿದ್ದೆ ಅದೇಳು ಅಂತ ಸಾವಿತ್ರಿ ಕೇಳಿದ್ರೆ ನೊಲಿತಾ ಇರ್ತಾಳೆ ವಿದ್ಯಾ. ಏನು ಸಾವಿತ್ರಿ ಅಮ್ಮ ಇಂಥ ಮಾತು ಕೇಳ್ತಾ ಇದ್ದೀರಾ? ಗಂಡ ಹೆಂಡ್ತಿ ಅನ್ಮ್ಯಾಕೆ ಅವ್ರ ಮಧ್ಯೆ 1000 ಇರ್ತೈತೆ ಅಂತ ನಿಮ್ಗೆ ಗೊತ್ತಿಲ್ವೇ ಅಂತ ವಿದ್ಯೆ ಹೇಳ್ತಾಳೆ. ಲೇ, ನೀನು ನುಲಿಬೇಡ, ನೆಟ್ಗ ನಿಂತ್ಕೊಂಡು ಮಾತಾಡು ಅಂತಾಳೆ ವಿನಂತಿ. ಅಯ್ಯೋ ಅಮ್ಮ, ಕೇಳಿದ ಮಾತಿಗೆ ನನಗೆ ಶಾನೆ ನಾಚಿಕೆ ಆಯಿತು. ನಾನು ಯಾಕೆ ನಾಚ್ಕೊತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗೋಕ್ಕಿಲ್ಲ, ಸುಮ್ಕೆ ಇರು ಅಲ್ವಾ ಸಾವಿತ್ರಿ ಅಮ್ಮ ಅಂತ ವಿದ್ಯೆ ಹೇಳ್ತಾಳೆ. ಅವ್ವ, ನನಗೆ ಬರ್ತಾ ಇರೋ ಕೋಪಕ್ಕೆ ಇವಳನ್ನ ಅಂತಾಳೆ ವಿನಂತಿ. ಹುಷು, ಸೀದೋಗಿರೋ ವಾಸನೆ ಇಲ್ಲಿಂದ ಬತ್ತದೆ ಅಂದ್ಮ್ಯಾಕೆ ನಾನು ನನ್ನ ಗಂಡ ಮಾತಾಡಿರೋದು ಕದ್ದು ಕೇಳಿಸ್ಕೊಂಡಿದ್ದೀರ ಅಲ್ವೇ ಅಂತ ವಿದ್ಯೆ ಹೇಳ್ತಾಳೆ. ಏಯ್, ಹಂಗೆಲ್ಲ ಆಡೋದಕ್ಕೆ ನಿನ್ಗೆ ನಾಚಿಕೆ ಆಗೋಕ್ಕಿಲ್ವೇನೆ ಅಂತಾಳೆ ಸಾವಿತ್ರಿ. ನನ್ನ ಗಂಡನ ಜೊತೆ ನಾನು ಖುಷಿಯಾಗಿರೋಕ್ಕೆ ಯಾಕೆ ನಾಚಿಕೆ ಆಗಬೇಕು? ನಾನು ನನ್ನ ಗಂಡ ಸಂತೋಷವಾಗಿರೋದನ್ನ ಕದ್ದು ನೋಡ್ತಾ ಇದ್ದೀರಲ್ಲ, ನಿಮ್ಗಳಿಗಾಗಬೇಕು ನಾಚಿಕೆ ಅಂತ ವಿದ್ಯೆ ಹೇಳ್ತಾಳೆ. ಲೇ ಕೆಂಬೂತ, ನಾಳೆ 10 ತಾರೀಕೆ ಇವಳು ಮದುವೆ, ತಾಳಿ ಕಟ್ಟಿದ್ರೆ ಇವಳು ಗಂಡ ನನ್ನ ಅಳಿಯ, ಅವ್ನ ರೂಮಿಗೆ ಹೋಗೋದಕ್ಕೆ ನಿನ್ಗೇನೇ ಅಕ್ಕಿದಾತು ಅಂತಾಳೆ ಸಾವಿತ್ರಿ. ವಿದ್ಯಾ ನಗಾಡ್ಕೊಂಡು ಚಪಾಳೆ ತಟ್ಕೊಂಡು ನಗ್ತಾ ಇರ್ತಾಳೆ. ಏಯ್, ಯಾಕೆ ನಗ್ತಿದ್ಯಾ? ನಗೋ ಥರ ಏನೇ ಅದೇ ಅಂತಾಳೆ ವಿನಂತಿ. ಅಲ್ಲ, ನಮ್ಮ ಗೌಡ್ರು ನಾಳಿಕೆ ನಿನಗೆ ತಾಳಿ ಕಟ್ಟಿ ಗಂಡ ಆದ್ರೆ ಅಲ್ವೇ ಮುಂದೊಂದು ಅಂತಾಳೆ ವಿದ್ಯಾ. ಲೈ, ಭದ್ರಾಮಾಮನ ಕೈಯಲ್ಲಿ ನಾನು ತಾಳಿ ಕಟ್ಟಿಸ್ಕೊಂತೀನಿ ಕಣೆ ಅಂತಾಳೆ ವಿನಂತಿ. ನೀನಿನ್ನೂ ಕಟ್ಟಿಸ್ಕೊಂಡಿಲ್ಲ, ಕಟ್ಟಿಸ್ಕೊಂಡ್ಮ್ಯಾಕೆ ಆಮೇಲೆ ಹೇಳು. ಆದರೆ ಈಗಾಗಲೇ ಅವ್ರ ಕೈಯಲ್ಲಿ 3 ಗಂಟೆ ಹಾಕ್ಸ್ಕೊಂಡು ಎಂಡ್ರಾಗಿ ಬದುಕ್ತಾ ಇದ್ದೀನಿ ಅಂದಮೇಲೆ ಹಕ್ಕು ಅಧಿಕಾರದ ಬಗ್ಗೆ ನೀನು ಕೇಳಕ್ಕೆ ಬರಬೇಡ. ನಾನು ಅವ್ರ ಹೆಂಡ್ರು, ಅವರು ನನ್ನ ಗಂಡ, ನಮ್ಮ ಮಧ್ಯೆ ಏನದೆ ಏನು ನಡೆಯುತ್ತೆ ಅನ್ನೋದು ನೋಡೋದು ತಪ್ಪು ಅಂತಾಳೆ ವಿದ್ಯಾ. ಶಾನೆ ಅತಿಯಾಗಿ ಮಾತಾಡ್ತಾ ಇದೀಯಾ, ಬೇಡ ನೋಡು ಅಂತಾಳೆ ವಿನಂತಿ. ಸುಮ್ಕೆ ನಾನು ಪಾಡಿಗೆ ನಾನು ಹೋಗ್ತಾ ಇದ್ದೆ, ನನ್ನ ಕರೆದ್ಬಿಟ್ಟು ಕೆಣಕ್ತವ್ರು ನೀವಿಬ್ರು, ಈಗ ನನಗೆ ಬೇಡ ಅಂದರೆ ಹೆಂಗೆ ಹೇಳಿ? ಸುಮ್ಮನೆ ನನ್ನ ಕೆಣಕಿ ಮಾತು ಕೇಳೋ ಬದಲು ಆಗದೆ ಇರೋ ಮದುವೆನ ತಯಾರಿ ಮಾಡ್ತಾ ಇದ್ದೀರಲ್ಲ, ಅದನ್ನ ಮಾಡೋಗೆ ಅಂತಾಳೆ ವಿದ್ಯಾ. ಈಟೆಲ್ಲ ಏರ್ಪಾಟಾಗಿರೋ ಮದುವೆ ನಡೆಯಕ್ಕಿಲ್ಲ ಅಂತ ಯಾವ ಧೈರ್ಯದ ಮೇಲೆ ಹೇಳ್ತಾ ಇದೀಯೇ ಅಂತಾಳೆ ಸಾವಿತ್ರಿ. ನಾನು ಪೂಜೆ ಮಾಡ್ತಿರೋ ಅದ್ಯಾವ್ರವನೇ ಅಂತ ನಂಬಿಕೆ ಮೇಲೆ ಹೇಳ್ತಾ ಇವ್ನಿ, ಸತ್ಯ ನ್ಯಾಯ ಅದ್ಯಾವ್ರು ಸೋಲಕ್ಕೆ ಬಿಡೋದಿಲ್ಲ ಅಂತ ನಂಬಿಕೆ ಮೇಲೆ ಹೇಳ್ತಾ ಇದ್ದೀನಿ. ನೀವೇನೇ ಮಾಡಿದ್ರು ಈ ಮದುವೆ ಅಂತೂ ನಡೆಯೋಕ್ಕಿಲ್ಲ. ಅದೇನೋ ಕ್ಯಾಮೆ ಐತೆ ಅಂತ ಹೇಳಿದ್ರಲ್ಲ, ಹೋಗ ಆ ಕ್ಯಾಮೆ ನೋಡ್ಕೊಳ್ಳಿ, ನನಗೂ ಶಾನೆ ಕ್ಯಾಮೆ ಐತೆ, ಬರಲೇ ಅಂತ ಅಂದ್ಬಿಟ್ಟು ವಿನಂತಿ ಕೆನ್ನೆಗೆ ಬರಲೇ ಅಂತ ಹೇಳಿ ಹೊರಟೋಗ್ತಾಳೆ ವಿದ್ಯಾ. ವಿದ್ಯಾ ಹೋಗ್ತಿದ್ರೆ ನಿಂತ್ಕೊಳ್ಳಲೇ ಅಂತಾಳೆ ವಿನಂತಿ. ನೀನು ಈ ಮಟ್ಟಕ್ಕೆ ಮಾತಾಡಿದ್ಮ್ಯಾಕೆ ಇವಾಗ ನಾನು ಹೇಳ್ತೀನಿ ಕೇಳಿಸ್ಕೊ. ನಾಳೆನೇ ಭದ್ರಾಮಾಮನ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು ನಿನ್ನ ಮುಂದಕ್ಕೆ ಬಂದು ಅದೇ ತಾಳಿನ ತೋರಿಸಿ ನಿನ್ನ ಕೈಯಲ್ಲೇ ಅರ್ಶಿನ ಕುಂಕುಮ ತಗೊಳ್ಳಿಲ್ಲ ಅಂದರೆ ನನ್ನ ಹೆಸರು ವಿನಂತಿನೇ ಅಲ್ಲ ಕಣೆ ಅಂತ ವಿನಂತಿ ಹೇಳ್ತಾಳೆ. ಒಳ್ಳೇದು, ಜಯಂತಿ, ಸೇವಂತಿ ಇಲ್ಲ ವಾಂತಿ ಇಂಥವ್ದೇ ಯಾವುದಾದ್ರೂ ಒಳ್ಳೆ ಹೆಸರು ಹುಡ್ಕೊಳ್ಳಿ ಅಕ್ಕ, ಯಾಕಂದರೆ ನಾಳಿಕೆ ನಿನ್ನ ಹೆಸರು ಬದಲಾಯಿಸ್ಕೊಳ್ಳೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಅಂತ ವಿನಂತಿ ಸಾವಿತ್ರಿಗೂ ನಮಸ್ಕಾರ ಮಾಡಿ ವಿದ್ಯಾ ಅಲ್ಲಿಂದ ಹೊರಡ್ತಾಳೆ. ನೋಡ್ದೇನವ್ವ, ಈ 3 ಅಡಿಗೆ ಎಷ್ಟು ಸೊಕ್ಕದೆ ಅಂತ, ನಾನು ಬೇಕಾಗಿರೋ ಗಂಡನಿಗೆ ಮುತ್ತು ಕೊಟ್ಟಿದ್ದು ಅಲ್ಲದೆ ನಾವೇ ಅಗಲ್ಗನ್ಸ್ ಕಾಣ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಹೋಗ್ತಾವಳೆ ಅಂತಾಳೆ ವಿನಂತಿ. ಹೇಳಿ ಸುಮ್ಕೆ ಇರೇ, ಅವಳ ಆರ್ಭಟ ಅಬ್ಬರ ಎಲ್ಲ ಒತ್ತಾರೆ ಭದ್ರ, ನಿನಗೆ ತಾಳಿ ಕಟ್ಟ ಗಂಟ ಅಷ್ಟೇಯ ನೋಡು. ಈಗ ನಮ್ಮ ಜ್ಞಾನ ಇರಬೇಕಾಗಿರೋದು ಈ ಮದುವೆ ಒಂದು ಸುಸೂತ್ರವಾಗಿ ನಡಿಬೇಕು ಅಂತ, ಅದೊಂದು ನಾವು ಅಂದ್ಕೊಂಡಂಗಾದ್ರೆ ಆಮೇಲೆ ಇವಳು ಯಾವ ಲೆಕ್ಕ ಅಂತಾಳೆ ಸಾವಿತ್ರಿ. ಭದ್ರಾಮಾಮನ ಕೈಯಲ್ಲಿ ತಾಳಿ ಕಟ್ಸ್ಕೊಂಡು ಆಮ್ಯಾಗ ತೋರಿಸ್ತೀನಿ ನಾನೇನಂತವ ಅಂತಾಳೆ ವಿನಂತಿ. ಲೋಕಿ ಚೆನ್ನಾಗಿ ಕುಡ್ಕೊಬಂದು ಬಾಗ್ಲಲ್ಲೇ ಮಲಗಿರ್ತಾನೆ. ರಕ್ಕ ಬಂದು ನೀರು ಎರಚುತ್ತಾಳೆ ಮಕ್ಕದ ಮೇಲೆ. ಮಳೆ ಅಂತ ಹೇಳ್ತಾನೆ. ಅಕ್ಕ ನೀನಾ ಅಂತಾನೆ. ಕಂಠ ಪೂರ್ತಿ ಕುಡಿದು ಒತ್ತು ನೆತ್ತಿಗೆ ಬರೋ ಗಂಟ ಹಿಂಗೆ ಮಲ್ಕೊಂಡಿದ್ರೆ ಹೆಂಗೆ ಹೇಳು ಅಂತಾಳೆ ಲೋಕಿಯವರಕ್ಕ. ಬೈಬೇಡ ಕಣಕ್ಕ, ರಾತ್ರಿ ಇರೋವಷ್ಟು ಜಾಸ್ತಿ ಆಗ್ಬಿಡ್ತು.
ಇನ್ಮೇಲೆ ಹಿಂಗಾಗಕ್ಕಿಲ್ಲ ಅಂತಾನೆ ಲೋಕಿ. ಅಲ್ಲ ಕಣ್ಲ ಲೋಕಿ, ನೀನು ಹಿಂಗೆ ಕುಡಿದ್ರೆ ನಿನ್ನ ಆರೋಗ್ಯ ಗತಿ ಏನಾಗ್ಬೇಡ, ನಿನ್ಗೇನಾದ್ರೂ ಆದರೆ ನಮ್ಗೆ ಯಾರಲ್ಲ ದಿಕ್ಕು ಅಂತಾಳೆ ಲೋಕಿ ಅವ್ರ ಅಕ್ಕ. ಹಂಗೇನು ಆಗಕ್ಕಿಲ್ಲ ಕಣಕ್ಕ, ನಾನೇನು ದಿವಸ ಹಿಂಗೆ ಕುಡ್ದೇನೆ, ರಾತ್ರಿ ಕುಸಿ ವಿಸಾರ ಇತ್ತು, ಅದಕ್ಕೆ ಜಾಸ್ತಿ ಆಗ್ಬಿಡ್ತು ಅಟಯ್ಯ. ಒಂದು ನಿಮಿಷ ಇರು ಬಂದೆ ಅಂತ ಹೇಳಿ ಗೋಣಿಲಿ ಬಚ್ಚಿಟ್ಟಿದ್ದ ದುಡ್ಡನ್ನ ತಂದು, ಇಲ್ಲಿ ನೋಡಕ್ಕ ನಾನು 5 ಲಕ್ಷ ಸಂಪಾದನೆ ಮಾಡಿವ್ನಿ ಅಂತ ಹೇಳ್ತಾನೆ ಲೋಕಿ. ಈಟೊಂದು ದುಡ್ಡು ಹೆಂಗ್ಲ ಸಂಪಾದನೆ ಮಾಡ್ಕೊಬಂದೆ ನೀನೇನಾದ್ರು ಅಂತಾಳೆ ಲೋಕಿ ಅವ್ರ ಅಕ್ಕ. ಕೆಟ್ಟ ಕೆಲಸ ಅಂತೂ ಮಾಡಿಲ್ಲ, ನಿನ್ನ ಪ್ರಾರ್ಥನೆಗೆ ದೇವ್ರ ಸೋತೋಗಿ ತಗೋ ದುಡ್ಡು ಅಂತ ಪ್ಯಾಕೇಜಲ್ಲಿ ಕೊಟ್ಟವನೆ. ಮೊದಲು 3 ಲಕ್ಷ ಇತ್ತು, ಇದನ್ನು ಸೇರಿಸಿ ಹೆಂಗಾರ ಮಾಡಿ ನಿನ್ಗೆ ಆಪ್ರೇಷನ್ ಮಾಡಿಸ್ತೀನಿ ಅಂತ ಲೋಕಿ ಹೇಳ್ತಾನೆ. ಏ ಲೋಕಿ, ನೀನು ಹಿಂಗೆ ಕಂತೆ ದುಡ್ಡು ತರ್ತಾ ಇರೋದು ನೋಡಿದ್ರೆ ನನಗೆ ಶಾನೆ ಭಯ ಆಯ್ತೈತೆ ಕಣ್ಲ ಅಂತಾಳೆ ಲೋಕಿ ಅವ್ರ ಅಕ್ಕ. ಭಯ ಪಡೋ ಅಂಥ ಕೆಲಸ ನಿನ್ನ ತಮ್ಮ ಯಾವತ್ತೂ ಮಾಡಲ್ಲ ಕಣಕ್ಕ, ನೀನು ಧೈರ್ಯವಾಗಿರು ಅಂತಾನೆ ಲೋಕಿ. ಲೋಕಿ ಅವ್ರ ಅಕ್ಕನ ಮಗಳು ಮಾಮ ಅನ್ಕೊಂಡು ಬರ್ತಾಳೆ ಹೊರಗಡೆ. ನಮ್ಮ ಚಿನ್ನಮ್ಮ ಬಾ ಕುತ್ಕೋ, ನಾನು ನಿನಗೋಸ್ಕರ ಏನು ತಂದಿದ್ದೀನಿ ನೋಡು, ರಾತ್ರಿ ನೀನು ಮಲ್ಕೊಬಿಟ್ಟಿದ್ದೆ ಅದಕ್ಕೆ ಜೋಪಾನವಾಗಿ ಮಾಡ್ಕೊಂಡಿದ್ದೆ ಅಂತ ಹೇಳಿ ಜೋಬಿಂದ ಚಾಕ್ಲೇಟ್ ತೆಗೆದು ಕೊಡ್ತಾನೆ ಮಗುಗೆ. ಮಮ್ಮ ನೀನು ಇಲ್ಲದೆ ಇರಬೇಕಾದ್ರೆ ನಾನು ಅವ್ವ ದಾರಿಲಿ ಹೋಗ್ಬೇಕಾದ್ರೆ ಅಂತ ನಡೆದಿರೋದ್ರನ್ನೆಲ್ಲ ಹೇಳುತ್ತೆ ಆ ಮಗು. ವಿದ್ಯೆಯವ್ರ ಅಪ್ಪ ಅಮ್ಮ ಹಾಸ್ಪಿಟ್ಲಿಗೆ ಹೋಗಿ ಕರ್ಕೊಂಡೋಗಿ ಕಾಪಾಡಿದ್ದು ಎಲ್ಲ ಹೇಳುತ್ತೆ. ಈಟೆಲ್ಲ ಆಗಿದ್ರೂ ನನಗೆ ಯಾಕೆ ಒಂದು ಫೋನ್ ಮಾಡಿಲ್ಲ ಅಂತಾನೆ ಲೋಕಿ. ನೀನು ಏನು ಕೆಲಸ ಮಾಡ್ತಿದ್ದೀಯೋ ಏನೋ, ಸುಮ್ಮನೆ ಹೇಳಿದ್ರೆ ಗಾಬರಿ ಆಗ್ತೀಯ ಅಂತ ಹೇಳಿಲ್ಲ ಕಣ್ಲ ಅಂತ ಲೋಕಿ ಅವ್ರ ಅಕ್ಕ. ಹಂಗಂತ ಫೋನ್ ಮಾಡದೆ ಇರ್ತಾರೆ ಹೇಳು ಅಂತ ಲೋಕಿ ಹೇಳ್ತಾನೆ. ಅವ್ರು ಬರದೇ ಇರ್ದಿದ್ರೆ ಸಂದಾಗಿರ್ತಿತ್ತು, ನನ್ನಿಂದ ನಿನಗೂ ಹಿಂಸೆ, ನಾನು ಸತ್ತೋಗ್ಬಿಟ್ಟಿದ್ರೆ ನಿನ್ಗೆ ಈ ಕಷ್ಟ ತಪ್ಪೋದು ಅಂತಾಳೆ ಲೋಕಿ ಅವ್ರ ಅಕ್ಕ. ಬಿಡ್ತು ಅನ್ನಕ್ಕ, ಯಾಕೆ ಹಿಂಗೆ ಮಾತಾಡಿ, ನಿನ್ನ ಬಿಟ್ಟರೆ ನನಗೆ ಯಾರು ಇದ್ದಾರೆ ಹೇಳು, ನಾನು ಇರೋ ಗಂಟ ನಿನ್ಗೇನೂ ಆಗೋಕ್ಕಿಲ್ಲ. ಸರಿ, ಅವತ್ತು ದೇವ್ರು ಬಂದಂಗೆ ಬಂದು ನೀನು ಕಾಪಾಡಿದ್ಯಾರು ಅಂತಾನೆ ಲೋಕಿ. ಇಲ್ಲೇ ಪಕ್ಕದೂರವರು ರತ್ನಕ್ಕ ಅಂತ, ಜಾನೆ ಒಳ್ಳೆ ಜನ ಅಂತ ಲೋಕಿ ಅವ್ರ ಅಕ್ಕ ಹೇಳ್ತಾರೆ. ಜೀವ ಉಳಿಸಿದ್ರುನ ದ್ಯಾವ್ರ ಋಣಕ್ಕಿಂತ ಭಾರ ಅಂತಾರೆ, ಅವ್ರನ್ನೊಂದ್ಸರಿ ನೋಡಿ ಮನಸ್ಫೂರ್ತಿಯಾಗಿ ಕೈ ಮುಗಿಬೇಕು ಅಂತ ಅನಿಸ್ತೈತೆ ಅಂತ ಲೋಕಿ ಹೇಳ್ತಾನೆ. ನಾನು ಅದೇಯ ಅನ್ಕೊತಿದ್ದೆ, ಒತ್ತಾರಿಗೆ ಹೋಗ್ಬಿಟ್ಟು ಬರೋಣ ಬಿಡು, ಹೋಗಿ ನೀರೊಯ್ಕೊ ಅಂತ ಹೇಳ್ತಾಳೆ ಲೋಕಿ ಅವ್ರ ಅಕ್ಕ. ಸರಿ ಅಕ್ಕ ಅಂತ ಅಂದ್ಬಿಟ್ಟು ಒಳಗಡೆ ದುಡ್ಡು ಎತ್ಕೊಂಡು ಹೋಗ್ತಾನೆ ಲೋಕಿ. ಇತ್ತ ವಿದ್ಯೆಯವ್ರಪ್ಪ ಪೇಪರ್ ಓದ್ತಾ ಕೂತಿರ್ತಾರೆ. ಅಲ್ಲಿಗೆ ರತ್ನ ಬರ್ತಾಳೆ. ಅಲ್ಲ ಕಣಯ್ಯ, ಊರು ತುಂಬ ಪೋಸ್ಟರ್ ಅಂಟಿಸ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಬಿಡು, ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋಕ್ಕಿಲ್ಲ ಅಂತ ನಂಬಿಕೆ ಕೊಟ್ಬಿಟ್ಟು ಹಿಂಗೆ ಪೇಪರ್ ಓದ್ಕೊಂಡು ಕೂತ್ಕೊಂಡ್ರೆ ಹೆಂಗಯ್ಯ ಅಂತಾಳೆ ರತ್ನ. ಒತ್ತಾರಿಕೆ ಏನಾಗ್ತೈತೋ ಏನೋ ಅಂತ ಒಂದೇ ಸಮನೆ ನನ್ನ ಜೀವ ಬಡ್ಕೊಂತದೆ ಅಂತಾಳೆ ರತ್ನ. ನಾನು ಸುಮ್ಕೆ ಕೂತಿದ್ದೀನಿ ಅಂತ ಹೇಳ್ದವ್ರು ಯಾರೋ ರತ್ನಿ, ಈ ಮದುವೆ ಹೆಂಗೆ ನಿಲ್ಸೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ವಿದ್ಯೆಯವ್ರಪ್ಪ ಹೇಳ್ತಾರೆ. ನೀನೇನು ಮಾಡಿಯೋ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ, ಹೋಗ್ಲಿ ನೀನು ಏನು ಮಾಡಕ್ಕೆ ಮಾಡಿಯಾ ಅದನ್ನಾದರೂ ಹೇಳಯ್ಯ ಅಂತಾಳೆ ರತ್ನ. ರತ್ನಿ, ಈ ಪೇಪರ್ ನೋಡಿದ್ಮೇಕೆ ಒಂದು ಮದುವೆ ನಿಲ್ಸೋದಕ್ಕೆ ಒಂದು ದಾರಿ ಸಿಕ್ಕದೆ ಅಂತ ವಿದ್ಯೆಯವ್ರಪ್ಪ ಹೇಳ್ತಾನೆ. ಏನಾದರೂ ಪೇಪರ್ ಗೀಪರ್ಗೆ ಹಾಕ್ಸಕ್ಕೆ ಮಾಡಿದ್ಯಾ ಹೆಂಗೆ ಅಂತಾಳೆ ರತ್ನ. ಹಂಗಲ್ಲ ಕಣಮ್ಮಿ, ನಾಳೆ ಒತ್ತಾರಕ್ಕೆ 8 ಗಂಟೆಗೆ ಪಕ್ಷದ ನಾಯಕರು ಮಂಡ್ಯಕ್ಕೆ ಬರ್ತಾವ್ರಂತ ಪೇಪರಲ್ಲಿ ಹಾಕವ್ರೆ, ಅವ್ರನ್ನ ಹೆಂಗಾರ ಮಾಡಿ ಕಂಡು ಅವ್ರಿಗೆ ಈ ವಿಚಾರವ ತಿಳಿಸಿ ಅವ್ರ ಕಾಳಿಗೆ ಬಿದ್ದುಬಿಟ್ಟು ಹೆಂಗಾರ ಮಾಡಿ ಈ ಮದುವೆ ನಿಲ್ಲಿಸ್ಬೇಕು ಅಂತ ಅವ್ರನ್ನ ಕೇಳ್ಕೊಂತೀನಿ. ನಾಯಕರು ಹೇಳಿದ್ರೆ ಬೀಗರು ಅವ್ರ ಮಾತನ್ನ ಕೇಳ್ತಾರೆ ಅಂತ ವಿದ್ಯೆಯವ್ರಪ್ಪ ಹೇಳ್ತಾರೆ. ನೀನು ಹೇಳೋ ಸರಿ ಕಣಯ್ಯ, ಆದರೆ ನಾಯಕರು ನಮ್ಮಂಥ ಸಾಮಾನ್ಯ ಜನಗಳ ಜೊತೆ ಮಾತಾಡ್ತಾರೇನಯ್ಯ ಅಂತಾಳೆ ರತ್ನ. ರತ್ನಿ, ನಮ್ಮನ್ನ ಸಾಮಾನ್ಯ ಜನ ಅಂತ ಯಾರು ಹೇಳ್ದರು? ನಾನು ಯಾರೇ, ನಾನು ಶಿವರಾಮೇಗೌಡ್ರು ಬೀಗ ಅನ್ನೋದು ಒಂದು ಸಾಕು ಅವ್ರ ತವ ಹೋಗಿ ಮಾತಾಡೋದಕ್ಕೆ. ನಾನು ನನ್ನ ಮಗಳು ಬಾಳು ಉಳಿಸೋದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ, ಯಾರ ಕಾಲು ಬೇಕಾದರೂ ಕಟ್ತೀನಿ. ಒಟ್ಟಿನಲ್ಲಿ ನಮ್ಮ ಅಳಿಯಂದ್ರಿಗೆ ಇನ್ನೊಂದು ಮದುವೆ ಮಾಡೋದಕ್ಕೆ ಯಾವುದೇ ರೀತಿ ಅವಕಾಶ ಮಾಡಿಕೊಡಲ್ಲ, ನೀನು ಚಿಂತೆ ಮಾಡಬೇಡ ಅಂತಾರೆ ವಿದ್ಯೆಯವ್ರಪ್ಪ. ನೀನೇನಾದರೂ ಮಾಡ್ತೀಯ ಅನ್ನೋ ನಂಬಿಕೆ ಅದೇ ಕಣಯ್ಯ, ಆದ್ರೂ ಏನಾಗ್ತದೆ ಅಂತ ಇನ್ನೊಂದು ಕಡೆ ಆತಂಕ ಕಾಡ್ತದೆ ಅಂತಾಳೆ ರತ್ನ. ಈ ಚೆಲ್ವ ಇರೋ ಗಂಟ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋಕ್ಕಿಲ್ಲಂತೆ, ನೀನು ನಿಶ್ಚಿಂತೆಯಾಗಿರು ಅಂತ ವಿದ್ಯೆಯವ್ರಪ್ಪ ಹೇಳ್ತಾರೆ. ಇತ್ತ ಶಿವರಾಮೇಗೌಡರು ಭದ್ರ ಹೇಳಿದ್ದನ್ನ ನೆನ್ಸ್ಕೊಂತಿರ್ತಾರೆ, ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಅಲ್ಲಿಗೆ ಮೋಹನ ಬರ್ತಾಳೆ. ಯಾಕ್ರಿ, ನಿಮ್ಗಿನ್ನೂ ನಿದ್ದೆ ಬಂದಿಲ್ವೇ ಅಂತ ಮೋಹನ ಕೇಳ್ತಾಳೆ. ಇಲ್ಲಿ ಇಷ್ಟೆಲ್ಲ ನಡೀತಾ ಇದೆ, ಇದನ್ನೆಲ್ಲ ನೆನ್ಸ್ಕೊಂಡ್ರೆ ಹೆಂಗ್ ನಿದ್ದೆ ಬರ್ತದೆ ಮೋಹನ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಗೋದೆಲ್ಲ ಆಗೋಗೋದೆ, ಒತ್ತಾರಿಕೆ ಮದುವೆ ಏರ್ಪಾಡು ಆಯ್ತಾಯ್ತಲ್ಲ, ಮತ್ತೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ಅಂತಾಳೆ ಮೋಹನ. ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ, ನಮ್ಮ ಅಟ್ಟಿ ವಿಚಾರ ನಮ್ಮ ಅಟ್ಟಿಯಿಂದ ಹೊರಗಡೆ ಹೋಗ್ಬಾರ್ದು ಅಂತ ಅನ್ಕೊಂಡಿದ್ದೆ, ಆದ್ರೆ ಅದು ಅಟ್ಟಿ ಬಿಟ್ಟು ಊರಿಂದ ಆಚೆನೆ ಹೊಂಟೋಗ್ಬಿಟ್ಟದೆ, ಇದರಿಂದ ಏನೇನು ಸಮಸ್ಯೆ ಆಯ್ತದೋ ಅಂತ ಚಿಂತೆ ಆಗ್ಬಿಟ್ಟೈತಿ ಮೋಹನ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇದರಿಂದ ನಿಮ್ಮ ರಾಜಕೀಯಕ್ಕೆ ತೊಂದರೆ ಆಗ್ತದೆ ಅಂತ ಚಿಂತೆ ಮಾಡ್ತಾ ಇದ್ದೀರಾ ಅಂತಾಳೆ ಮೋಹನ. ಈ ರಾಜಕೀಯ ಅಧಿಕಾರ ಅವೆಲ್ಲ ಈಗ ಬಂದಿದ್ದು, ಆದ್ರೆ ನಮ್ಮನೆ ಮರ್ವಾದೆ ಘನತೆ ಇದು ನನಗೆ ಮುಖ್ಯ ಮೋಹನ.
ಈ ವಿಚಾರ ಏನಾದರೂ ನ್ಯೂಸ್ ಅವ್ರಿಗೆ ಗೊತ್ತಾಗ್ಬಿಟ್ರೆ ಶಾನೆ ತೊಂದರೆ ಆಗ್ಬಿಡುತ್ತೆ ಮೋಹನ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನ್ಯೂಸ್ನವ್ರಿಗೆ ಗೊತ್ತಾಗ್ದಿದ್ದಂಗೆ ನಾನೇನಾದರೂ ಮಾಡ್ತೀನಿ ಅಂತ ಗೋವಿಂದು ಹೇಳವನಲ್ಲ ಬಿಡಿ. ಹಂಗೇನಾದ್ರೂ ಗೊತ್ತಾದ್ರೂ ಅವ್ರು ನಿಮ್ಮನ್ನು ಕೇಳ್ದಲೆ ಏನು ಹಾಕಕ್ಕಿಲ್ಲ ಅಲ್ವೇ, ಅವಾಗ ಏನಾದ್ರೂ ಮಾಡಿದ್ರೆ ಆಯ್ತು ಬಿಡಿ ಅಂತಾಳೆ ಮೋಹನ. ಅವನೇನ ನೋಡ್ಕೊಂತಾನೆ ಬಿಡು, ಆದ್ರೆ ಅಪ್ಪಿ ತಪ್ಪಿ ಈ ವಿಚಾರ ಏನಾದ್ರೂ ನ್ಯೂಸ್ ಅವ್ರಿಗೆ ಗೊತ್ತಾಗ್ಬಿಟ್ರೆ ಇದರಿಂದ ನಮ್ಮ ಮನೆತನಕ್ಕೆ ಮಾತ್ರ ಅಲ್ಲ, ನನ್ನನ್ನು ನಂಬಿ ಅಧಿಕಾರ ಕೊಟ್ಟಿರೋ ಪಕ್ಷಕರಿಗೆ ಮುಜುಗರ ಆಗ್ಬಿಡ್ತೈತೆ. ಇದೆಲ್ಲ ನ್ಯೂಸಲ್ಲಿ ಬಂದು ದೊಡ್ಡ ಅವಾಂತರ ಆಗಿ ನಾನು ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂದ್ಬಿಟ್ರೆ ಅದಕ್ಕಿಂತ ಅವಮಾನ ಬೇರೆ ಯಾವುದೂ ಇಲ್ಲ ಮೋಹನ. ಅದಕ್ಕೇನೆ ಒತ್ತಾರಿಕೆ ಹೋಗಿ ರಾಜೀನಾಮೆ ಕೊಟ್ಟು ಬಂದ್ಬಿಡವ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಯ್ಯೋ ರೀ, ಹಂಗೆಲ್ಲ ಆತರ ಪಟ್ಟು ಯಾವ ನಿರ್ಧಾರನೂ ತಗೋಬೇಡಿ, ಅದನ್ನೆಲ್ಲ ನಿಮ್ಮ ತಮ್ಮ ನೋಡ್ಕೊಂತಾನೆ ಬಿಡಿ, ನೀವು ವಸಿ ಧೈರ್ಯವಾಗಿರಿ ಅಂತಾಳೆ ಮೋಹನ. ಆಧಾರವಾಗಿರ್ತಾನೆ ಅಂತ ಅನ್ಕೊಂಡಿದ್ ಮಗನೇ ಆಘಾತ ಕೊಟ್ಟ ಮೇಲೆ ನಾನು ಹೆಂಗ್ ಧೈರ್ಯವಾಗಿರ್ಲಿ ಮೋಹನ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಸಾವಿತ್ರಿ ಯೋಚನೆ ಮಾಡ್ಕೊಂಡು ಅತ್ತಿಂದಿತ್ತ ಓಡಾಡ್ತಿರ್ತಾಳೆ. ಅಲ್ಲಿಗೆ ವಿನಂತಿ ಬಂದು, ಇದ್ಯಾಕವ್ವ ಮಲ್ಕೊಂಡೆ ಹಿಂಗೆ ಯೋಚನೆ ಮಾಡ್ತಿದ್ದಿ, ಇವಾಗ ನಿದ್ದೆ ಬಿಟ್ಟು ಯೋಚನೆ ಮಾಡೋ ಅಂಥದ್ದು ಏನಾಗದೆ ಅಂತ ವಿನಂತಿ ಕೇಳ್ತಾಳೆ. ನಿನ್ ಕುತ್ತಿಗೆಗೆ ತಾಳಿ ಬೀಳಗಂಟ ನನಗೆ ನೆಮ್ಮದಿ ಇಲ್ಲ, ಇಷ್ಟು ವರ್ಷದ ಕನಸು ನನ್ಸಾದ್ಮೇಕೆನೆ ನನ್ನ ಮನಸ್ಸು ನಿರಾಳ ಆಗೋದು ಅಂತ ಸಾವಿತ್ರಿ ಹೇಳ್ತಾಳೆ. ಅವ್ವ, ಆ ಕನಸನ್ನ ನನ್ಸ್ ಮಾಡ್ಕೊಳೋ ದಾರಿಲಿ ಆಗ್ಲೇ ಮುಕ್ಕಾಲ್ ಭಾಗ ಬಂದ್ಬಿಟ್ಟಿದ್ದೀವಿ, ಜೊತೆಗೆ ದೊಡ್ಡ ಭಾವನೆ ನಮ್ಮ ಪರವಾಗಿ ನಿಂತಿರ್ಬೇಕಾದ್ರೆ ಯಾರ ಕೈನಿಂದನೂ ಈ ಮದುವೆ ತಡೆಯೋಕ್ಕಾಗಕ್ಕಿಲ್ಲಮ್ಮ ಅಂತಾಳೆ ವಿನಂತಿಯೇ. ಈ ದುರಂಕಾರನೇ ಬೇಡ ಅಂತಿರೋದು. ನಮ್ಮ ಜೊತೆಗೆ ನಮ್ಮ ಅಣ್ಣ ಚಿಕ್ಕತ್ಗೆ ಎಲ್ರೂ ಇರ್ಬೋದು, ಆದ್ರೆ ನಾವು ಕಟ್ಟಿರೋ ಸಂತೆ ಸುಳ್ಳಿನ ಸಂತೆ, ಸತ್ಯದಲ್ಲ. ಸತ್ಯ ಒಂದು ನಮ್ಮ ಪರವಾಗಿದ್ದಿದ್ರೆ ನಾನೇನು ಚಿಂತೆ ಮಾಡ್ತಿರ್ಲಿಲ್ಲ, ಆದ್ರೆ ಈ ಮದುವೆ ಮಂಟಪನೇ ಸುಳ್ಳಿಂದ ಅಲಂಕಾರ ಮಾಡ್ತಾ ಇದ್ದೀವಿ, ಯಾವ ಕ್ಷಣದಲ್ಲಿ ಅದು ಕುಸ್ತು ಬಿದ್ದೋತದ ಅಂತ ಭಯ ಅಂತಾಳೆ ಸಾವಿತ್ರಿ. ಅವ್ವ, ನಾವು ಕಟ್ಟಿರೋದು ಸುಳ್ಳಿನ ಮಂಟಪನೇ ಆಗಿರ್ಬೋದು, ಆದ್ರೆ ಅದು ಶಾನೆ ಭದ್ರವಾಗದೆ, ಅಷ್ಟು ಸುಲಭವಾಗಿ ಕುಸ್ತು ಬೀಳಕ್ಕಿಲ್ಲ, ಸುಮ್ಕಿರವ್ವ ಅಂತಾಳೆ ವಿನಂತಿಯೇ. ಲೇ, 3 ಅಡಿ ಮತ್ತೆ ಅವರಪ್ಪ ಸಾಮಾನ್ಯದವರು ಅಂತ ತಿಳ್ಕೊಬೇಡ. ಅವಳು ಗಂಡನಿಗೋಸ್ಕರ ಅವರಪ್ಪ ಮಗಳಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅನ್ನೋದು ಗೆಪ್ತಿಗಿರ್ಲಿ. ಜೊತೆಗೆ ಈ ಹಟ್ಟಿ ಒಳಗಡುವೆ ಆ 3 ಅಡಿ ಬೆಂಬಲಕ್ಕೆ ಜನ ಅವ್ರೆ, ಅದಕ್ಕೆ ತಾಳಿ ಕೊಟ್ಟು ಕೊನೆವರೆಗೂ ಸಂತೋಷ ಪಡಂಗಿಲ್ಲ. ಆ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು, ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಕಷ್ಟನೇಯ. ಒಟ್ನಲ್ಲಿ ಒತ್ತಾರೆಕಿಂದ ಯಾವ ಕಡೆಯಿಂದ ಯಾವ ಬಾಣ ಬರ್ತೈತೋ ಅಂತ ಚಿಂತೆ ಆಗ್ಬಿಟ್ಟದೆ ಅಂತ ಸಾವಿತ್ರಿ ಹೇಳ್ಕೊಂಡು ತಾಯಿ ಮಗಳು ಮಾತಾಡ್ತಿರ್ತಾರೆ. ಇತ್ತ ಭದ್ರ ಯೋಚನೆ ಮಾಡ್ತಾ ಇರ್ತಾನೆ. ಕ್ವಾಟ್ಲೆ ಹೇಳಿದ್ನೆಲ್ಲ ನೆನೆಸ್ಕೊಂತಿರ್ತಾನೆ ಭದ್ರ. ಮೊದಲು ಶಾನೆ ಆತಂಕದಲ್ಲಿ ತಲೆನೇನೆ ಹೊಂಟೋತದೆ ಅಂತ ಹೇಳ್ತಿದ್ ಚಿಕ್ಕವ್ವ ಇದ್ದಕ್ಕಿದ್ದಂಗೆ ದೋಸೆ ಮಚ್ಚಾಕ್ದಂಗೆ ಮಾತನ್ನೇ ಮಚ್ಚಾಕ್ಬಿಟ್ಲು ಅಂತ ಕ್ವಾಟ್ಲೆ ಹೇಳ್ತಿರ್ತಾನೆ. ಅದನ್ನೆಲ್ಲ ನೆನ್ಪು ಮಾಡ್ಕೊತಿರ್ತಾನೆ ಭದ್ರ. ಅವರಿಬ್ರು ಏನೋ ಗಾಬರಿಯಲ್ಲಿ ಮಾತಾಡ್ತಾ ಇದ್ರು. ಕ್ವಾಟ್ಲೆ ಹೋಗಿದ ತಕ್ಷಣ ಮಾತೇ ನಿಲ್ಸಿದ್ರು. ಅಂದಮೇಲೆ ಅವ್ರ ಫೋನಲ್ಲಿ ಯಾರ ಹತ್ರ ಮಾತಾಡ್ತಿದ್ರು. ಪೊಲೀಸರಿಗೆ ಫೋನ್ ಮಾಡಿ ಅಪ್ಪಯ್ಯನ ಜೈಲ್ಗೆ ಹಾಕ್ಸಿದ್ದು ವಿದ್ಯಾ ಅಂತ ಗೊತ್ತಾಗದೆ. ಹಂಗಿದ್ರೂ ಅವರು ಆಟೊಂದು ತಲೆ ಕೆಡ್ಸ್ಕೊಂತ ಇದ್ರು ಅಂತಂದ್ರೆ ಏನೋ ಭಾರಿ ವಿಚಾರನೇ ಇರಬೇಕು. ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಹಿಂದೆ ಭಾರಿ ದೊಡ್ಡ ಸಂಚು ನಡೆದಿರಂಗದೆ. ಆ ಸಂಚೇನು ಅಂತ ಬಯಲಾಗಬೇಕು ಅಂದರೆ ಮೊದಲು ಆ ಫೋನಿನ ವಿಚಾರ ಏನು ಅಂತ ಗೊತ್ತಾಗಬೇಕು, ಅದೇನು ಅಂತ ಕಂಡುಹಿಡಿಲೇಬೇಕು, ಕಂಡುಹಿಡ್ದೇ ಹಿಡಿತೀನಿ ಅಂತ ಭದ್ರ ಒಬ್ಬನೇ ಮಾತಾಡ್ಕೊತಿರ್ತಾನೆ. ಇತ್ತ ಚಂಪಾನನ್ನು ವಿದ್ಯಾ ಹಿತ್ತಾಳೆ ಪಾತ್ರಗಳನ್ನೆಲ್ಲ ಒರೆಸ್ತಾ ಇರ್ತಾರೆ. ವಿದ್ಯಕ್ಕ ಒತ್ತಾರೆ ಆದರೆ ಹಟ್ಟಿ ಒಳಗಡೆ ಮದುವೆ ಮಾಡ್ಕೊಂಡವ್ರೆ, ನೀನು ನೋಡಿದ್ರೆ ಸುಮಂಗ್ಲಿ ಪೂಜೆಗೆ ಇದೆಲ್ಲ ರೆಡಿ ಮಾಡ್ಕೊತಾ ಇದ್ದೀಯಾ, ಇದನ್ನೆಲ್ಲ ನೋಡಿದ್ರೆ ನನ್ನ ಜೀವ ಡವ ಡವ ಅಂತದೆ, ನಿನಗೆ ಭಯ ಆಯ್ತಿಲ್ವೇ ಅಂತಾಳೆ ಚಂಪಾ. ಚಂಪಾ, ಈ ಮದುವೆ ನಡೆಯೋಕ್ಕಿಲ್ಲ ಅಂದಮೇಕೆ ನಾನು ಯಾಕೆ ಭಯ ಪಡಲಿ, ನೀನೇನು ಚಿಂತೆ ಮಾಡಬೇಡ, ಧೈರ್ಯವಾಗಿರು ಅಂತಾಳೆ ವಿದ್ಯಾ. ಈ ನಿನ್ನ ನಂಬಿಕೆ ಧೈರ್ಯ ನೋಡ್ತಾ ಇದ್ರೆ ನನಗೂ ನಿನ್ನ ಮಾತ್ಮೆಗೆ ವಿಶ್ವಾಸ ಬರ್ತದೆ, ಆದರೆ ದೊಡ್ಡ ಭಾವನೆ ಈ ಮದುವೆ ಮಾಡೋದಕ್ಕೆ ನಿಂತಿರೋದ್ರಿಂದ ಅಕ್ಕ ಯಾವ ನಂಬಿಕೆ ಮೇಲೆ ಈ ಮಾತನ್ನ ಹೇಳೋಳು ಅಂತ ಅನುಮಾನ ಕಾಡ್ತದೆ ಅಂತಾಳೆ ಚಂಪಾ. ಚಂಪಾ, ನಾನು ಅದ್ಯಾವ್ರನ್ನ ನಂಬಿದ್ದೀನಿ, ನ್ಯಾಯ ನನ್ನ ಪರವಾಗಿರ್ಬೇಕಾದ್ರೆ ಅದ್ಯಾವರು ಖಂಡಿತವಾಗ್ಲೂ ನನಗೆ ಮೋಸ ಮಾಡೋಕ್ಕಿಲ್ಲ ಅಂತ ನಂಬಿಕೆ ನನಗದೆ, ಅದೇ ಧೈರ್ಯದ ಮೇಲೆ ನಾನು ಪೂಜೆ ಮಾಡ್ತಾ ಇರೋದು ಅಂತ ವಿದ್ಯೆ ಹೇಳ್ತಾಳೆ. ಕಷ್ಟದ ಸಮಯದಲ್ಲಿ ಹೆಂಗಿರ್ಬೇಕು ಅಂತ ನೀನು ನನ್ನಂತೊಳಗೆ ದಾರಿ ತೋರ್ತಾ ಇದೀಯಾ, ಈ ನಿನ್ನ ತಾಳ್ಮೆಗೆ ಒಳ್ಳೇದೇ ಆಗಬೇಕು ಅನ್ನೋದು ನನ್ನ ಕೋರಿಕೆ ಅಕ್ಕ ಅಂತಾಳೆ ಚಂಪಾ. ಒಳ್ಳೆ ಮನಸ್ಸಿಂದ ಕೇಳಿದ್ಯಾ ಅಂದಮೇಕೆ ಅದ್ಯಾವರು ಖಂಡಿತವಾಗ್ಲೂ ಕೈ ಬಿಡೋಕ್ಕಿಲ್ಲ, ಎಲ್ಲ ಒಳ್ಳೇದೇ ಆಗ್ತದೆ, ನೋಡ್ತಾ ಇರು ಅಂತ ವಿದ್ಯೆ ಹೇಳ್ತಾಳೆ. ಇತ್ತ ಬೆಳಗ್ಗೆ ಎಲ್ಲ ರೆಡಿ ಮಾಡ್ಕೊಂಡು ಇಕ್ಕೊಂಡಿರ್ತಾಳೆ ಪೂಜೆಗಂತ ವಿದ್ಯಾ. ಅಲ್ಲಿಗೆ ಬಂದು ಭದ್ರ ವಿದ್ಯಾ ವಿದ್ಯಾ ಅಂತ ಕೂಗ್ತಾನೆ. ಗೌಡ್ರೆ ಅನ್ಕೊಂಡು ಬರ್ತಾಳೆ ವಿದ್ಯಾ. ಗೌಡ್ರೆ, ಪೂಜೆ ಶುರುವಾಗಕ್ಕೆ ಮುಂಚೆನೇ ನಾನೇ ಬಂದು ನಿನ್ನ ಹತ್ರ ಆಶೀರ್ವಾದ ತಗೊಳ್ಳೋಣ ಅಂದ್ಕೊಂಡೆ, ನೀವೇ ಬಂದ್ಬಿಟ್ರಿ, ನನಗೆ ಆಶೀರ್ವಾದ ಮಾಡಿ ಗೌಡ್ರೆ ಅಂತಾಳೆ ವಿದ್ಯಾ. ಅದನ್ನೆಲ್ಲ ಬಿಡಮ್ಮೆ ಅದು ಅಂತಾನೆ ಭದ್ರ. ಅದೆಂಗ ಗೌಡ್ರೆ ಬಿಡೋಕ್ಕಾತದು, ಮುತ್ತೈದರ ಆಶೀರ್ವಾದಕ್ಕಿಂತ ಗಂಡಿನ ಆಶೀರ್ವಾದನೇ ಶಾನೆ ಮುಖ್ಯ
ಮೊದಲು ನೀವು ನನಗೆ ಆಶೀರ್ವಾದ ಮಾಡಿ ಅಂತ ವಿದ್ಯಾ ಭದ್ರನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊತಾಳೆ. ಅದೇನು ಅನ್ಕೊಂಡು ಪೂಜೆ ಮಾಡ್ತಾ ಇದೆಯೋ ಅದ್ಯಾರು ನಿನ್ನ ಆಸೆನೆಲ್ಲ ನೆರವೇರಿಸ್ಲಿ ಅಂತ ಭದ್ರ ಆಶೀರ್ವಾದ ಮಾಡ್ತಾನೆ. ಸರಿ ಆಯಿತು, ಈಗ ಬಂದ ವಿಚಾರ ಏನು ಅಂತ ಹೇಳಿ ಅಂತಾಳೆ ವಿದ್ಯಾ. ಆವತ್ತು ಮದುವೆ ದಿನ ಪೊಲೀಸವ್ರಿಗೆ ದಿಟ್ಟವಾಗ್ಲೂ ನೀನೇ ಫೋನ್ ಮಾಡಿದ್ಯಾ ಅಂತ ಭದ್ರ ಹೇಳ್ತಾನೆ. ನಾನೇ ಅಂತವ ಸಾಕ್ಷಿ ಸಮೇತ ಸಾಬೀತಾಗಿ ಈಗಾಗಲೇ ಶಿಕ್ಷೆ ಅನುಭವಿಸ್ತಾ ಇದ್ದೀನಲ್ಲ ಗೌಡ್ರೆ ಅಂತಾಳೆ ವಿದ್ಯಾ. ಈಗ ಯಾಕೆ ಹಳೆ ವಿಷಯ ಬಿಟ್ಟಾಕಿ ಅಂತಾಳೆ ವಿದ್ಯಾ. ಏಯ್ ಅದೆಲ್ಲ ಬೇಕಾಗಿರೋದಕ್ಕೆ ಕಣೆ ಇರೋದು. ಅವತ್ತು ದಿಟ್ಟವಾಗ್ಲೂ ನೀನು ಯಾರ ಫೋನಿಂದ ಎಷ್ಟೊತ್ತಿಗೆ ಫೋನ್ ಮಾಡಿದೆ ಅಂತ ಗೆಪ್ತಿ ಮಾಡ್ಕೊಂಡೇಳು ಅಂತ ಭದ್ರ ಹೇಳ್ತಾನೆ. ಯಾರ್ದೋ ಫೋನ್ ತಗೊಂಡು ನಾನು ಯಾಕೆ ಮಾಡಲಿ? ನಮ್ಮ ಹಟ್ಟಿಲಿ ಫೋನ್ ತಗೊಂಡು ರಾತ್ರಿ 12 ಗಂಟೆಗೆ ಪೊಲೀಸವ್ರಿಗೆ ಫೋನ್ ಮಾಡಿದೆ ಅಂತಾಳೆ ವಿದ್ಯಾ. ಹಂಗಾರೆ ನೀನು ಆ ಲೋಕಿತವ ಫೋನ್ ಇಸ್ಕೊಂಡು ಫೋನ್ ಮಾಡಿಲ್ವೇ ಅಂತ ಭದ್ರ ಕೇಳ್ತಾನೆ. ಲೋಕಿತವನ? ನಮ್ಮ ಹಟ್ಟಿಲೇ ಫೋನ್ ಇರಲಿಲ್ವೇ? ಆಟೋತಲ್ಲಿ ಯಾರನ್ನೋ ತಡಿಕೊಂಡು ಅವ್ರ ಫೋನ್ ತಗೊಂಡು ನಾನು ಯಾಕೆ ಫೋನ್ ಮಾಡಲಿ? ಅಷ್ಟಕ್ಕೂ ಈ ಲೋಕಿ ಯಾರು ಗೌಡ್ರೆ ಅಂತಾಳೆ ವಿದ್ಯಾ. ಭದ್ರ ಶಾಕ್ ಆಗಿ ಕೋಟ್ಲೆ ಹೇಳಿದ್ದನ್ನ ನೆನ್ಸ್ಕೊತಿರ್ತಾನೆ. ಮತ್ತೆ ಲೋಕಿ ಹೇಳಿದ್ದನ್ನು ನೆನ್ಸ್ಕೊಂಡಿರ್ತಾನೆ. ಅಮ್ಮಿ, ನಾನು ಕೇಳ್ತಾ ಇರೋದು ನಿನ್ಗೆ ಅರ್ಥ ಆಗ್ತಾ ಇದೆಯೇ? ಹೊಸಿ ಗೆಪ್ತಿ ಮಾಡ್ಕೊಂಡು ಹೇಳು. ದಿಟ್ಟವಾಗ್ಲೂ ನಿನ್ಗೆ ಆ ಲೋಕಿ ಯಾರು ಅಂತ ಗೊತ್ತಿಲ್ವೇ ಅಂತ ಭದ್ರ ಕೇಳ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರು ಇನ್ನೂ ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.